1976 ಸುಮಾರು 24,000 ಎಕರೆ ಅಕ್ವಿಷನ್ ಆಗಿತ್ತು. 50,000 ಕುಟುಂಬ ಎಫೆಕ್ಟೆಡ್ ಇತ್ತು ಅಧ್ಯಕ್ಷರೇ. ಅವರು ಮೊನ್ನೆ ನಾವು ವಕಫ್ ಹೋರಾಟಕ್ಕೆ ಹೋದ ನಾವು ರಾಜ್ಯಾಧ್ಯಕ್ಷರು ಮತ್ತು ಅಶ್ವಥ್ ನಾರಾಯಣ ಎಲ್ಲರೂ ಇದ್ರು. ಅವತ್ತು ಅವರು 15ನೇ ತಾರೀಕು ತನಕ ಸರ್ಕಾರ ಗಡುವು ಕೊಟ್ಟರು. ಇಲ್ಲ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೋತೀವಿ, ಇಲ್ಲ ವಿಷಯ ಸೇವಿಸ್ತೀವಿ ಅಂತ ಹೇಳಿದ್ರು. ನಿನ್ನೆ ಆ ಗಡುವು ಮುಗಿದ ತಕ್ಷಣ ಅಲ್ಲಿ ಇರುವ ಟೆಂಟ್ ನಲ್ಲಿ ಇರುವ ನಿರಾಶ್ರಿತರು, ಕಾರಂಜ ನಮ್ಮ ರೈತರು ನಿರಾಶ್ರಿತರು, ಅದರಲ್ಲಿ 4 ಜನ ವಿಷ ಸೇವನೆ ಮಾಡಿ ತೀವ್ರ ನಿವರ ಘಟಕದಲ್ಲಿ ನಿಗಾ ಘಟಕದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯದಲ್ಲಿ ಅವರು ಬಹಳ ಇದು ತೊಂದರೆಯಲ್ಲಿದ್ದಾರೆ ಅಧ್ಯಕ್ಷರೇ. ಅದಕ್ಕೆ ಕಳೆದ ಬಾರಿ ಕೂಡ ಈಗ ನಾನು ಪ್ರಶ್ನೆ ಕೇಳಿದ್ದೆ ಡಿ.ಕೆ. ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸರ್, ಒಂದೇ ಮಾತು ಹೇಳ್ತೀನಿ ಸರ್. ಕಳೆದ ಬಾರಿ ಇದೇ ಅಧಿವೇಶನ್ ಕಾನ್ಫರೆನ್ಸ್ ಎಲ್ಲರೂ ಮೀಟಿಂಗ್ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿ ಜೊತೆ ಪರಿಹಾರ ಕೊಡುವುದಾಗಿ ಎಕರೆಗೆ 25,000 ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ರು. ದಯವಿಟ್ಟು ಬಹಳ ಸೀರಿಯಸ್ ಇದೆ. 50,000 ಜನ ಬೀದರ್ ಜಿಲ್ಲೆಯ ರೈತರು ಅದ್ರ ನೀರು ಕುಡಿತಾ ಇದ್ದಾರೆ. ನೀರು ಎಲ್ಲ ಕ್ಷೇತ್ರಕ್ಕೆ ಸರ್ಕಾರ ಅಧ್ಯಕ್ಷರೇ, ಸಭಾಧ್ಯಕ್ಷರೇ ಚರ್ಚೆಯಲ್ಲಿ ಕೂತ್ಕೊಳ್ಳಿ. ಝೀರೋ ಯಾರು ರೇಸ್ ಮಾಡಿದ ಅವರಿಗೆ ಮಾತಾಡಲಿಕ್ಕೆ ಪ್ರಸ್ತಾವನೆ ಮಾಡ್ಲಿಕ್ಕೆ ಮಾತ್ರ ವಿಚಾರ ನಾನು ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡೋದಲ್ಲ. ಝೀರೋ ಅವ್ರು ಕೊಡುವ ಬರೆದು ಕೊಡ್ಬೇಕು, ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಪತ್ರಿಕಾ ಒಂದು ಮಾಹಿತಿಯನ್ನು ಆಧರಿಸಿ ತಮ್ಮ ಸದನದ ಗಮನವನ್ನ ಸರ್ಕಾರದ ಗಮನವನ್ನ ಸೆಳೆದಿದ್ದಾರೆ. ಅಲ್ಲಿ ಭೂಮಿ ಕಳ್ಕೊಂಡಿರುವವರ ಹೋರಾಟದ ಬಗ್ಗೆ ಮತ್ತು ಅವರಿಗೆ ಪರಿಹಾರದ ವಿಷಯದಲ್ಲಿ ನ್ಯಾಯ ನೀಡಬೇಕು ಅಂತ ಮಾನ್ಯ ಸದಸ್ಯರು ಒತ್ತಾಯ ಮಾಡಿದ್ದಾರೆ. ಸಂಪೂರ್ಣ ವಿವರ ಪಡೆದುಕೊಂಡು ಉತ್ತರವನ್ನ ಕೊಡ್ತೇವೆ ಸರ್ಕಾರದ ವತಿಯಿಂದ. ಪತ್ರದ ಮೂಲಕ ಇಲ್ಲ ಸರ್, ಸಾಕಷ್ಟು ನಾನು 10 ವರ್ಷ ಸರ್ ಅವರು ಸುಸೈಡ್ ಮಾಡ್ಕೊಳಕ್ ಈಗ ಒಂದು ಪ್ರಕಟಣೆ ಸಚಿವರೇ ಅದು ಬಂದೇ ಹೇಳಿದಾರಲ್ಲ. ಈ ನೀರಾವರಿ ಸಚಿವರಿಗೆ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ರೈತರ ಪರಿಹಾರ ಕಂಡು ಹಿಡಿಬೇಕು. ಒಂದು ಮೀಟಿಂಗ್ ಅಧ್ಯಕ್ಷರೇ ನೀವು ಶಾಸಕರಾಗಿದ್ದೀರಿ, ಅವರು ವಿಷ ಸೇವಿಸ್ತಾನೆ, ನೀವು ಕಾಯಬಾರ್ದು. ನೀವು ಹೇಳಿದ್ರಿ ಶಾಸಕರೆಲ್ಲರೂ ಕೂಡ ಸಂಬಂಧಪಟ್ಟ ಮಿನಿಸ್ಟರ್ ಕಚೇರಿಯಲ್ಲಿ ಕೂತ್ಕೊಂಡು ಆ ಕೆಲಸ ಆಗೋ ತನಕ ಅಲ್ಲೇ ಕೂತ್ಕೊಳ್ಳೋ ವ್ಯವಸ್ಥೆ ತಾವು ಮಾಡಿ ಯಶಸ್ವಿಯಾಗಿ. ರಾಜ್ಯಾಧ್ಯಕ್ಷರ ಜೊತೆ ಬದುಕಿನ ಬಗ್ಗೆ ಅಲ್ಲ, ಒಂದ್ ಸೆಕೆಂಡ್, ಒಂದು ಪ್ರಕಟಣೆ. ಈಗ ಅವರು ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಬಗ್ಗೆ ಈ ವಿಷಯ ಬಹಳ ಕಾರಂಜಿ ಬೇರೆ ತಗೊಂಡ್ ಬನ್ನಿ. ಕಾರಂಜಿ ಕೂತ್ಕೊಳ್ಳಿ. ಸಶಸ್ತ್ರ ವಿಷ ಸೇವನೆ ಬಗ್ಗೆ ಹೇಳಿದ್ದಾರೆ. ಬಹಳ ಸೀರಿಯಸ್. ಆಯ್ತು, 50,000 ರೈತರು ಪ್ರಶ್ನೆ ಇದೆ ಅಧ್ಯಕ್ಷರೇ. ಕೂಡಲೇ ಅಧಿಕಾರಿಗಳು ಕಳಿಸಿ ಏನಾಗಿದೆ, ಯಾಕೆ ಆಗಿದೆ, ಅವ್ರಿಗೇನು ಆಸ್ಪತ್ರೆ ಖರ್ಚಿರ್ಬೋದು ಅಥವಾ ಪರಿಹಾರ ಇರ್ಬೋದು, ಏನ್ ಕೊಡುವಂತದಕ್ಕೆ ತುರ್ತು ಮಾಡಬೇಕು. ಇಲ್ಲಾಂದ್ರೆ ಇದು ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರಿ? ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಅವ್ರು ಇದ್ದಾಗ ನೀವ್ ಯಾಕೆ ಹೇಳ್ತೀರಿ? ಆಯ್ತು, ದಯವಿಟ್ಟು ಇದೇ ಹೌಸ್ ನಲ್ಲಿ ಅಧಿಕಾರಿಗಳು ಹೋಗಿ ಹೋಗ್ತೀನಿ, ನಾನೇ ಖುದ್ದಾಗಿ ಹೋಗ್ತೀನಿ, ಮಾತಾಡ್ತೀನಿ. ಆಯ್ತು, ಅಲ್ಲಿ ಹೋಗ್ತೀವಿ, ವಿಸಿಟ್ ಮಾಡ್ತೀವಿ, ಅದು ಏನೇ ಹೇಳ್ತಾ ಇಲ್ಲ. ಸಚಿವರೇ, ಈ ವಿಷಯ ಗಂಭೀರ ತಗೊಳ್ರಿ. ತಾವು ರೈತರ ಬಗ್ಗೆ ದಯವಿಟ್ಟು ಉಪ ಮುಖ್ಯಮಂತ್ರಿಗಳನ್ನ ಕರೆಸಿ ಸರ್. ಸಭಾಧ್ಯಕ್ಷರೇ ಬರ್ತಾರೆ ಇವತ್ತೀಗ. ಉಪಮುಖ್ಯಮಂತ್ರಿ ದಯವಿಟ್ಟು ಉತ್ತರ ಕೊಡಿಸ್ಬೇಕು ಮಾನ್ಯ ಅಧ್ಯಕ್ಷರೇ.